ನಾವು ಗಂಟೆಮಕ್ಕಿ ನಿವಾಸಿ. ಇಲ್ಲಿ ನಮಗೆ ರಸ್ತೆ ಅನ್ನುವಂಥದ್ದು ಮರೀಚಿಕೆಯಾಗಿತ್ತು. ಶ್ರೀಯುತ ಅಬ್ದುಲ್ ಕರೀಂರವರು ನಮ್ಮ ಭಾಗದ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿದ್ದಂಥ ಸಮಯದಲ್ಲಿ ರಸ್ತೆ ಮಾಡಿದ್ರು ಬಹಳ ವರ್ಷದ ಹಿಂದೆ. ಆ ರಸ್ತೆ ಮರು ಡಾಮರೀಕರಣ ಆಗಲಿ ಏನೂ ಕಾಣದೆ ಓಡಾಡ್ಲಿಕ್ಕೆ ಬಹಳ ಕಷ್ಟ ಆಗಿತ್ತು. ಶಾಲೆಯ ಮಕ್ಕಳಿಗೆ ಈ ಕಡೆ ಕಂಚಿನಕೆರೆಗೆ ಆ ಕಡೆ ಮಾಗುಲು ಹೋಗುವಂಥವರೆಲ್ಲ ಇದೇ ರಸ್ತೆಯಲ್ಲೇ ಓಡಾಡಬೇಕು. ನಂತರ 2017ರ ನಂತರ ಇಲ್ಲಿ ಮನೆಗಳೆಲ್ಲ ಸಂಖ್ಯೆ ಹೆಚ್ಚಾಗ್ತಾ ಬಂತು. ಜನಗಳಿಗೆ ಮೂಲಭೂತ ಸೌಕರ್ಯದ ಅವಶ್ಯಕತೆ ಇದೆ ಅಂತ ಕಂಡಾಗ ಆ ಭಾಗದ ಸದಸ್ಯರನ್ನ ಕೇಳಿದ್ರು, ಶಾಸಕರಿಗೆ ಎಲ್ಲ ಅರ್ಜಿಗಳನ್ನ ಕೊಟ್ಟರು. ಆದರೆ ಪ್ರಯೋಜನ ಆಗಲಿಲ್ಲ. 2019ರಲ್ಲಿ ಶ್ರೀಯುತ ಪ್ರಭಾಕರ್ ಗೌಡ್ರು ಜಿಲ್ಲಾ ಪಂಚಾಯತಿ ಸದಸ್ಯರಾದಾಗ ನಾವು ಬಹಳಷ್ಟು ಒತ್ತಡ ಹಾಕಿ ಅವರೊಂದು 2 ಲಕ್ಷ ನಿಧಿಯನ್ನ ಈ ರಸ್ತೆಗೆ ನೀಡಿ ಮುಂಚೆ ಏನಿತ್ತು ಅಲ್ಲಿಯವರೆಗೆ ಮರು ಡಾಮರೀಕರಣ ಮಾಡಿಸಿದ್ರು. ಆದರೆ ಅದು ಮಳೆಗಾಲದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಸಂಪೂರ್ಣವಾಗಿ ಕೊರೆದು ಹೋಯ್ತು. ನಂತರ ನಾವು 2020ರಿಂದ ಕೊರೋನಾ ಸಂದರ್ಭದಿಂದಲೂ ಮುಗ್ದ ನಂತರ ನಾವೆಲ್ಲ ಕೇಳಲಿಕ್ಕೆ ಶುರು ಮಾಡಿದ್ವಿ, ರಸ್ತೆ ಏನಾದರೂ ಮಾಡಿಕೊಡಿ. ಇಲ್ಲ. ಆದರೆ 2023ರಲ್ಲಿ ಈ ರಸ್ತೆಗೆ ಪೈಪ್ಲೈನ್ ಅನ್ನು ಅಳವಡಿಸುವಂತ, ನೀರಿನ ಪೈಪ್ಲೈನ್ ಅಳವಡಿಸುವಂತ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ಪೂರ ಅಗದ ಹಾಕಿಬಿಟ್ರು. ಮಳೆ ಜೋರಾಯಿತು. ನಮಗೆ ಓಡಾಡ್ಲಿಕ್ಕೆ ಆಗದ ಅಂತ ಪರಿಸ್ಥಿತಿ. ಶಾಲೆಗೆ ಹೋಗುವಂತ ಮಕ್ಕಳು 1-2 ಜನ ಬಿದ್ದು ಕೈಕಾಲು ಫ್ರಾಕ್ಚರ್ ಆಯಿತು. ಆ ಸಂದರ್ಭದಲ್ಲಿ JCB ಕೆಲಸ ಮಾಡ್ತಿರುವಾಗ ನಾನು ಅಡ್ಡಲಾಗಿ ಕೂತ್ಕೊಂಡೆ. ಆ ಕೆಸರಿನಲ್ಲಿ ಕೂತ್ಕೊಂಡು ಗಲಾಟೆ ಮಾಡಿದಂತಹ ಸಂದರ್ಭದಲ್ಲಿ ಆಗ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶ್ರೀಯುತ ರಂಗನಾಥ್ ಮತ್ತು ಕಾರ್ತಿಕ್ ಶಾಸ್ತ್ರಿ ಅವರು ಸ್ಥಳಕ್ಕೆ ಆಗಮಿಸಿದ್ರು. PDO ಬಂದರು, ಪತ್ರಿಕಾ ಮಾಧ್ಯಮದವರು ಬಂದರು. ಆಗ ನಾನು ಈ ರಸ್ತೆಯನ್ನು ಮಾಡಿಕೊಡದೆ ನಾನು ಇಲ್ಲಿಂದ ಹೇಳುವುದಿಲ್ಲ ಅಂತ ಹಠ ಹಿಡಿದು ಕೂತಾಗ ಎಲ್ಲ ನನ್ನ ಸುತ್ತಮುತ್ತಲಿನ ಮನೆಯವರೆಲ್ಲರೂ ನನ್ನ ಜೊತೆಗೆ ಒಟ್ಟು ಸೇರಿದರು. ನಾವೊಂದು ಹರತಾಳದ ರೀತಿಯಲ್ಲಿ ಮಾಡಿದ್ವಿ, ಶಾಂತಿಯುತವಾಗಿ. ಆಗ ಅವರ ಇದರಿಂದ ಒಂದು 60 ಮೀಟ್ರು ರಸ್ತೆಯನ್ನ ನಮಗೆ ಮಾಡಿಕೊಟ್ರು. ಎಲ್ಲಿ ನಡಿಲಿಕ್ಕೆ ಆಗ್ತಿರ್ಲೋ ಅಲ್ಲಿ. ಉಳಿದಂತೆ ನಾವು ಕೇಳ್ತಾನೆ ಇದ್ವಿ. ಆಗಿನ ಶಾಸಕರಲ್ಲಿ ಸಾಮಾನ್ಯ ಒಂದು 10-15 ಬಾರಿ ನಾವು ಹೋಗಿ ಕೇಳಿದ್ರು ನಮಗೆ ರಸ್ತೆ ನಮ್ಮ ಕನಸಿನಲ್ಲಿ ಮಾತ್ರ ಕಾಣ್ತಿತ್ತೆ ಹೊರತು ನಮಗೆ ನಡೆದಾಡ್ಲಿಕ್ಕೆ ಸಿಗದಂತಹ ಪರಿಸ್ಥಿತಿ ಇತ್ತು. ನಂತರ ನಾವು ಇತ್ತೀಚೆಗೆ ನಯನ ಮೋಟಮ್ರು ಆಯ್ಕೆಯಾಗಿ ಬಂದಂತಹ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿ ಒಂದು ಮನವಿ ಪತ್ರವನ್ನು ಅವರಿಗೆ ನೀಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ರಾಜಕೀಯ ಮುಖಂಡರು, ಪಂಚಾಯತಿ ಸದಸ್ಯರು ಎಲ್ಲರೂ ಸಹ ನಮಗೆ ಮಾಡಿಸ್ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟರು. ಆದರೆ 1 ವರ್ಷ ಕಳೆದ್ರು ಆಗಲಿಲ್ಲ ಅನ್ನೋ ಹತಾಶೆ ಭಾವನೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮಿತ್ರರು ಸಹ ನಮ್ಮಲ್ಲಿ ಹೇಳಿದರು, ನಿಮ್ಮ ರಸ್ತೆ ಆಗಲಿಲ್ವಾ ಅಂತ. ಅವರು ಸಹ ಅದನ್ನ ನಮ್ಮ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮದಲ್ಲಿ ಬಿತ್ತರಿಸ್ತೀವಿ ಅಂತ ಹೇಳಿದರು. ಆಗ ನಾವು ಒಂದ್ಸರಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಏನಾಗುತ್ತೆ ನೋಡೋಣ ಅನ್ನುವಂಥದ್ದು ಇದ್ವಿ. ನಾವು ಯಾವುದೇ ರೀತಿಯಲ್ಲಿ ಯಾರಿಗೂ ಮನನೋಯುವಂತೆ ಮಾತಾಡಲಿಲ್ಲ. ಅದರಿಂದಾಗಿಯೋ ಅಥವಾ ನಮ್ಮ ಪೂರ್ವಿಕರ ಭಾಗ್ಯದಿಂದಲೋ ನಮ್ಮ ಮಕ್ಕಳ ಭಾಗ್ಯದಿಂದಲೋ ಈಗ ನಮಗೆ ರಸ್ತೆಯ ಭಾಗ್ಯ ಕೂಡಿ ಬಂದಿದೆ ಅಂದ್ರೆ ಈಗ ಇದು 12 ಅಡಿ ಅಗಲದ ರಸ್ತೆಯನ್ನ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಸ್ಥಳೀಯವಾಗಿರ್ತಕ್ಕಂತಹ ರಾಜಕೀಯ ಮುಖಂಡರು ಹೆಚ್ಚು ಶ್ರಮವಹಿಸಿದ್ದಾರೆ ಅಥವಾ ಮುತುವರ್ಜಿ ತಗೊಂಡಿದ್ದಾರೆ. ನಮ್ಮ ಒಂದು ಮೂಲಭೂತ ಸೌಕರ್ಯಕ್ಕೆ ಅವರು ಒಪ್ಪಿ ಏನ್ ಬೇಕು ಅನ್ನುವುದನ್ನ ಕೊಡ್ತಾ ಇದ್ದಾರೆ. ನಮಗೆ ಬೇಕಾಗಿದ್ದಷ್ಟೇ. ಮೂಲವಾಗಿ ಬೇಕಾದಂಥದ್ದು ನೀರು, ಓಡಾಡ್ಲಿಕ್ಕೆ ಕರೆಂಟು, ರಾತ್ರಿ ಹೊತ್ತಲ್ಲಿ ಬೆಳಕು, ಒಂದು ರಸ್ತೆ. ಈ ರಸ್ತೆಯನ್ನ ನಿರ್ಮಿಸಿಕೊಡ್ತಾರೆ, ನೀರಿನ ವ್ಯವಸ್ಥೆ ಆಗಿದೆ, ಈ ಮೂಲಭೂತ ಸೌಕರ್ಯನ ಒದಗಿಸಿಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೊಂದು ಖುಷಿ. ಈ ಕಾಮಗಾರಿಯನ್ನ ಖುದ್ದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಂತ ವೀರೇಂದ್ರ ಅವರು
ಆ ಆರಂಭದಲ್ಲಿ ಮಣ್ಣನ್ನ ತೆಗೆದು ಜಲ್ಲಿ ಹಾಕುವಂತಹ ಸಂದರ್ಭದಿಂದ ಹಿಡಿದು ಈವರೆಗೂ ಇನ್ನು ಮುಂದೆನೂ ಇರ್ತಾರೆ, ಈವರೆಗೂ ನಮ್ಮ ಜೊತೆಯಲ್ಲೇ ಇದ್ದು ಕಾಂಟ್ರಾಕ್ಟರ್ಗೆ ಹೇಳ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ನಮ್ಮನ್ನೆಲ್ಲ ರಸ್ತೆಯ ಕಾಮಗಾರಿ ಆಗುವಂತಹ ಸಂದರ್ಭದಲ್ಲಿ ಮುಗಿಯುವವರೆಗೂ ನೀವೆಲ್ಲ ನಿಲ್ಬೇಕು ಅಂದಿದ್ದಾರೆ. ಎಲ್ಲ ಇಲ್ಲಿರ್ತಕ್ಕಂಥ ಒಂದು 47 ಮನೆಯ ಎಲ್ಲಾ ಜನರು ಸಹ ನಿಂತ್ಕೊಂಡು ಈ ಕೆಲಸವನ್ನ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ನಾನು ಉಳಿದವರಲ್ಲಿ ಕೇಳುವಂಥದ್ದು ಏನಂತ ಹೇಳಿದ್ರೆ, ಇದಕ್ಕೆ ಬೇಕಾದಂತ ಉಳಿಸ್ಕೊಂಡು ಹೋಗುವಂತಹ ಕೆಲಸವನ್ನ ನಾವು ಮಾಡುವ, ಕೊಡಿಸುವಂತ ಕೆಲಸವನ್ನ ಶಾಸಕರು, ನಮ್ಮ ಸ್ಥಳೀಯವಾದಂತಹ ಪಂಚಾಯತಿ ಸದಸ್ಯರು, ರಾಜಕೀಯ ಮುಖಂಡರುಗಳು ಎಲ್ಲರೂ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು, ಪ್ರತ್ಯೇಕವಾಗಿ ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಹೋದ್ರೆ ಬಹಳಷ್ಟು ಜನ ಆಗ್ತಾರೆ. ಇಲ್ಲಿ ನಾನು ವೀರೇಂದ್ರ ಅವರ ಹೆಸರನ್ನು ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಅವರು ರಸ್ತೆಯನ್ನ ಅಳತೆ ಮಾಡುವುದರಿಂದ ಹಿಡಿದು ರಸ್ತೆಯನ್ನ ಅಗೆಯುವ ಸಂದರ್ಭದಲ್ಲಿ, ಜಲ್ಲಿ ಹಾಕುವ ಸಂದರ್ಭ ಎಲ್ಲ ಇಲ್ಲಿ ಕಾಣ್ತಾ ಇದ್ದಿದ್ರಿಂದ ಅವರ ಹೆಸರನ್ನು ತಗೊಂಡೆ. ಅದೇ ರೀತಿಯಾಗಿ ನಮ್ಗೆ ಮಧ್ಯದಲ್ಲಿ ಒಂದು 60 ಅಡಿ ಮಾಡಿಕೊಟ್ಟಿದ್ದಕ್ಕೆ ಅವರ ಹೆಸರನ್ನು ತಗೊಂಡೆ. ಯಾಕಂದ್ರೆ ಅವರು ಆ ಸಂದರ್ಭದಲ್ಲಿ ಅಲ್ಲಿ ನಿಂತು ಮಾಡಿಸಿದ್ರು. ನಮಗೆ 1 ಲಕ್ಷ ಜಾಸ್ತಿ ನಮ್ಮಲ್ಲಿ ಫಂಡ್ ಇಲ್ಲ, ಅಷ್ಟು ಮಾತ್ರ ಮಾಡ್ಕೊಡ್ತೀವಿ. ತೃಪ್ತಿ ಪಟ್ವಿ ನಾವು. ಯಾಕಂದ್ರೆ ನಮ್ಗೆ ದೊಡ್ಡದಾದಂತಹ ರಸ್ತೆಯನ್ನ ಬೇಕಾದಂತ ರೀತಿಯಲ್ಲಿ ನಾವು ಹೇಳ್ದಂಗೆ ಮಾಡಿಕೊಡಿ ಅಂತ ಕೇಳಿಲ್ಲ. ನಮಗೆ ಓಡಾಡ್ಲಿಕ್ಕೆ, ನಮ್ಮ ಮಕ್ಕಳಿಗೆ ಓಡಾಡ್ಲಿಕ್ಕೆ, ಯಾರೋ ಪಾಪದವರ ಮಕ್ಕಳು ಬಿದ್ದು ಒಂದು ಕೈ ಮುರ್ಕೊಂಡ್ರು, ಕಾಲು ಮುರ್ಕೊಂಡ್ರು ಅಂದಾಗ ನಮ್ಗೆ ಬೇಸರ ಆಗ್ತದೆ. ನಾವೇನಂದ್ರೆ ದುಡ್ಡು ಕೊಡ್ಬೋದು, ಆದ್ರೆ ಅವರ 25-30 ದಿನ ಮಲಗಿದಂಥದ್ದನ್ನ, ಅವ್ರು ಕಷ್ಟಪಡುವಂಥದ್ದನ್ನ ನೋಡಿದಾಗ ನಮ್ಗೆ ಬೇಸರ ಅನಿಸ್ತು. ಆ ಎಲ್ಲ ಬೇಸರಗಳನ್ನ ಕಳೆದು ಇವತ್ತು ನಮ್ಗೆಲ್ಲ ಓಡಾಡ್ಲಿಕ್ಕೆ ಒಂದು ರಸ್ತೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಈ ಎಲ್ಲ ಜನರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಂತರ ಪ್ರತ್ಯೇಕವಾಗಿ ಹೇಳ್ಬೇಕಂತ ಹೇಳಿದ್ರೆ, ಮಾಧ್ಯಮ ಮಿತ್ರರಿಗೆ, ಮಾಧ್ಯಮ ಅನ್ನುವಂಥದ್ದು ಇವತ್ತು ಪ್ರತಿಯೊಬ್ಬರಿಗೂ ಮನೆಯನ್ನ ಮುಟ್ಟುವಂತಹ ಕೆಲಸ ಮಾಡ್ತಾ ಇದೆ. ಆ ಒಂದು ಕೆಲಸವನ್ನು ಮಾಡಿದಂತಹ ಮಾಧ್ಯಮ ಮಿತ್ರರಿಗೂ ನಾನು ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ನಮ್ಮತಿ ನಯನ ಮೋಟಮ್ಮನವರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಭಾಗದ ಕಾಂಗ್ರೆಸ್ನ ಮುಖಂಡರಾದಂತಹ ಎಲ್ಲ ನಮ್ಮ ಈ ವಿಭಾಗದ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ, ನಮಗಾದಂತಹ ಈ ಖುಷಿಯನ್ನ ಎಲ್ಲರೊಂದಿಗೆ ನಾವು ಸಿಹಿಯನ್ನ ಹಂಚಿ ಸಂಭ್ರಮಿಸಬೇಕು ಅಂತ ಹೇಳಿ ನಮ್ಗೆ ಆಸೆ ಆಗ್ತಾ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಕಿರಣ್ ಕುಮಾರ್, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಳಸ. ಈ ಸಲ ಇಲ್ಲಿ ನಮ್ದು ಗಂಟೆಮಕ್ಕಿ ರೋಡು, ಇದರ ಡಾಂಬರ್ ಕಾಂಕ್ರೀಟ್ ಕಾರಣಗಳನ್ನೆಲ್ಲ ಮಾಡಿಸಿದ್ದಾರೆ. ತುಂಬಾ ವರ್ಷದಿಂದ ಇದೆಲ್ಲ ಆಲ್ರೆಡಿ ಇದು ಗುಂಡಿ ಹೊಂಡ ಆಗಿ ರೋಡ್ ಬಿದ್ದಿತ್ತು. ಈ ವರ್ಷದಲ್ಲಿ ಇದನ್ನೆಲ್ಲ ತುಂಬಾ ಎಲ್ಲಾ ರೋಡ್ಗಳನ್ನು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಮೇನ್ ಮಾರ್ಕೆಟ್ ರೋಡು, ಆಮೇಲೆ ರುದ್ರಭೂಮಿ ರೋಡು, ಗಣಪತಿ ಕಟ್ಟೆ, ಇವರೆಲ್ಲ ರೋಡ್ಗಳು ರೆಡಿ ಮಾಡ್ತಾ ಇದ್ದಾರೆ. ಇವಾಗಿನ ಇರುವಂತ ಮೆಂಬರ್ಗಳು ಈ ಭಾಗದಲ್ಲಿ ಈ ಜನಗಳಿಗೆ ಏನ್ ಕುಂದುಕೊರತೆ ಇದೆ ಅನ್ನೋದನ್ನು ಕೇಳ್ಕೊಂಡು ಇದನ್ನ ವ್ಯವಸ್ಥೆಗಳನ್ನ ಮಾಡಿಸ್ಕೊಡ್ತಾ ಇದ್ದಾರೆ. ಎಲ್ಲಾ ಭಾಗದ ಏರಿಯಾನು ಚೆನ್ನಾಗಿ ಎಲ್ಲಾ ಜನಗಳ ಜೊತೆನೆ ಸೇರ್ಕೊಂಡು ಜನಗಳಿಗೆ ಯಾಕೆ ಬೇಕಾಗೆ ಮಾಡಿಸ್ಕೊಡ್ತಾ ಇದ್ದಾರೆ. ಅದರ ನಂತರ ಇದು ತುಂಬಾ ಹಾಳಾಗಿದ್ದಂತ ರೋಡು ತುಂಬಾ ವರ್ಷದಿಂದ ಹಾಗೆ ಇತ್ತು. ತುಂಬಾ ವರ್ಷದಿಂದ ಎಲ್ಲ ಮೆಂಬರ್ಸು, MLA, MP ಎಲ್ಲರಿಗೂ ಹೇಳಿದ್ವಿ, ಆಗಿರ್ಲಿಲ್ಲ. ಬಟ್ ಈ ಸಲ ಮಾಡ್ತಾ ಇದ್ದಾರೆ. ಖುಷಿಯಾಗಿದೆ ನಮಗೆಲ್ಲರಿಗೂ. ಸರ್ಕಾರ ಬಂದ ಕೂಡಲೇ ನಮ್ಮ ಶಾಸಕರು ಸ್ವಲ್ಪ ಬಾರಿ ಕಳಸ ಕಡೆ ಫೋಕಸ್ ಕೊಡ್ತಾ ಇದ್ದಾರೆ. ಕಳಸ ಕಡೆ ಚೆನ್ನಾಗಿ ಫೋಕಸ್ ಕೊಡ್ತಾ ಇದ್ದಾರೆ. ಎಲ್ಲದು ಅವರು ಕೇಳ್ಕೊಂಡು ಮಾಡಿ ಅವರು ಹೋಗಿರೋಂಥದ್ದು ಮಾಹಿತಿ ಪ್ರಕಾರ ಯಾವ್ದನ್ನು ರೆಡಿ ಮಾಡಿಸ್ಕೊಡ್ತಾ ಇದ್ದಾರೆ. ರೋಡ್ ಎಲ್ಲ ಚಂದ ಮಾಡಿದ್ದಾರೆ, ತೊಂದರೆ ಇಲ್ಲ. ಈ ಬಗ್ಗೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಈಗ ಅವರಿಗೆ ಒಂದು ಒಳ್ಳೆ ಇದನ್ನ ಮಾಡಿಸ್ಕೊಡ್ತಿದ್ದಾರೆ. ಅದರಿಂದ ಒಳ್ಳೆ ಒಂದು ನಮ್ಮ ಭಾಗದ ಈ ಒಂದು ಭಾಗಕ್ಕೆ ಒಳ್ಳೆ ನಮ್ಮ ಶಾಸಕರಾಗಿದ್ದಾರೆ. ನೆಕ್ಸ್ಟ್ ಇದೇ ತರ ಅವರು ಒಂದು ಶಾಸಕರಾಗಿ ನೆಕ್ಸ್ಟ್ ಇದೇ ಭಾಗ ಬರ್ಲಿ ಅನ್ನೋಸ್ಕರ ಈ ಭಾಗದ ಶಾಸಕರಿಗೂ, ಈ ಭಾಗದ ನಮ್ಮ ಮೆಂಬರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಥವಾ PDO ಇದ್ದಂಥವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ನಮ್ಮ ಈ ಭಾಗದ ಶಾಸಕರು ಇದ್ದಂಥ ನಯನ ಮೊಟ್ಟಮ್ಮನವರಿಗೂ ಒಂದು ಅಭಿನಂದನೆಗಳನ್ನ ಎಲ್ಲ ವತಿಯಿಂದಲೂ ನಾವು ಅಭಿನಂದನೆ ಹೇಳ್ತೀವಿ. ನಿಮ್ಮ ಹೆಸರು? ಮಹೇಶ್ ಅಂತ ಹೇಳಿ. ನೋಡ್ಬೋದು ನೀವು. ಈಗ ನಾನೀಗ ಗಂಟೆಮಕ್ಕಿ ಗ್ರಾಮಕ್ಕೆ ಬಂದಿದ್ದೇನೆ.
ಇಲ್ಲಿನ ಒಂದು ಕಾಂಕ್ರೀಟ್ ರಸ್ತೆ ಕೂಡ ಆಗ್ತಾ ಇದ್ದಾವೆ. ಕೆಲವು ವರ್ಷಗಳಿಂದನೂ ರಸ್ತೆ ಭಾಗ್ಯ ಇಲ್ಲ ಇದಕ್ಕೆ, ಯಾಕಂದ್ರೆ ಮಣ್ ರಸ್ತೆಯಲ್ಲಿ ಇತ್ತು. ಈಗ ಎಲ್ಲರ ಸಹಾಯದಿಂದ ಈ ಕಳಸ ಸುತ್ತಮುತ್ತ ಕೆಲವು ಪೇಟೆಯ ಒಳಗಡೆ ಸಣ್ಣ ಸಣ್ಣ ರಸ್ತೆಗಳೆಲ್ಲ ಕಾಂಕ್ರೀಟ್ಕರಣ ಆಗ್ತಾ ಇದ್ದಾವೆ. ಇದಕ್ಕೆಲ್ಲ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸದಸ್ಯರು, ಅಧ್ಯಕ್ಷರುಗಳು ಮತ್ತೆ ಕಾಂಗ್ರೆಸ್ಸಿನ ಮೆಂಬರ್ಗಳು ಕೂಡ ಇದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನೋಡ್ಬೋದು ಕೆಲಸಗಳು ಯಾವ ತರ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ ತುಂಬಾ ಮನೆಗಳು ಕೂಡ ಇದಾವೆ, ಒಂದು 50-60 ಮನೆಗಳಿದಾವೆ ನೋಡಿ. ಕಾಂಕ್ರೀಟ್ ಇಲ್ಲಿ ಆಗ್ತಾ ಇದೆ, ಅಂದ್ರೆ ಲಾರಿಯಲ್ಲೆಲ್ಲ ಬರಬೇಕು ಚಿಕ್ಕಮಂಗ್ಳೂರಿಂದ. ರಸ್ತೆ ಯಾವ ತರ ಒಂದು ಫಿನಿಶಿಂಗ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹೇಳಕ್ಕಾಗಲ್ಲ, ಅಷ್ಟು ಚಂದ ಮಾಡಿದ್ದಾರೆ ರಸ್ತೆ ಎಲ್ಲ. ಇಲ್ಲಿನ ಮೆಂಬರು ಕೆಲಸ ಮಾಡೋತಿಗೂ ಸಂತ ಇಲ್ಲಿ ಅವರೇ ಖುದ್ದಾಗಿ ನಿಲ್ಲಿಸಿ ಕೆಲಸ ಮಾಡುವಂತ ವ್ಯಕ್ತಿ. ಕಳಸ ಸುತ್ತಮುತ್ತ ಪೇಟೆಯಲ್ಲೆಲ್ಲ ರಸ್ತೆಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಈ ಭಾಗದ ಮೆಂಬರಿಗೆ ಎಲ್ಲರೂ, ಈ ಗ್ರಾಮದ ಜನರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಪಡ್ತಾ ಇದ್ದಾರೆ ಈ ಗ್ರಾಮದ ಜನರೆಲ್ಲ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.